ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಗಿದ್ರು ಭೈರವಿಗೆ ಹುಷಾರಿಲ್ಲ. ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ ಅಂತ ಹೇಳಿದ್ರೆ ಆಯ್ತು. ಅವ್ರು ನಿನ್ನ ತಡೆಯಕ್ಕಾಗತ್ತಾ? ಇಷ್ಟಕ್ಕೂ ಆ ಮನೆಗೆ ಯಾವ ಟೈಮ್ಗೆ ಹೋಗೋಕ್ಕೂ ನಿನಗೆ ಹಕ್ಕಿದೆ. ಯಾಕೆ ಅಂದ್ರೆ ನಮ್ಮ ಅಮ್ಮಗೂ ಅಲ್ಲೇ ಇದೆ, ನಿನ್ನ ಮಗ ಅಶೋಕ ಅಲ್ಲೇ ಇದ್ದಾನೆ. ಅದೇನು ನಮ್ಮ ನೆಂಟ್ರ ಮನೆ ಅಲ್ಲ, ನಾವಿದ್ದಿದ್ದ ಮನೆ. ನಮ್ಮ ಮನೆಗೆ ಹೋಗಕ್ಕೆ ನಮಗೆ ಕಾರಣ ಬೇಕಾ? ಆಯ್ತು, ನಾನ್ ಹೋಗಿ ತಗೊಂಬರ್ತೀನಿ. ತರ್ತೀನಿ ಅಂತ ಇಲ್ಲೇ ಕೂತಿದ್ಯಲ್ಲ, ಹೋಗು. ರಾವಣ್ಣ ನನ್ನ ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀನು ಹೋಗಿ ನಂಬರ್ ಅಡ್ರೆಸ್ ತಗೊಂಬಂದ್ರೆ ನಾನು ಟಕ್ ಅಂತ ರಾವಣ್ಗೆ ಫೋನ್ ಮಾಡಿ ಹೇಳ್ತೀನಿ. ಆವಾಗಲೇ ನಮಗೆ ಮರ್ಯಾದೆ ಗೌರವ ಸಿಗೋದು. ನೀನೇನು ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ ತಾನೆ. ನಾನು ಈಗ್ಲೇ ಹೋಗಿ ತಗೊಂಬರ್ತೀನಿ. ತಗೊಳ್ಳಿ ಮೇಡಮ್. ಕಮಲಮ್ಮಜ್ಜಿ, ಈ ಟಿವಿನಲ್ಲಿ ಮೂವೀಸ್ ಬರಲ್ವಾ? ನನಗೆ ಗೊತ್ತಿಲ್ವಲ್ಲ ಪುಟ್ಟ, ನಾನ್ ದಡ್ಡಿ, ನಾನ್ ಜಾಸ್ತಿ ಓದಿಲ್ಲ. ಅವಾಗೆಲ್ಲ ಟಿವಿ ಇರ್ಲಿಲ್ಲ, ಬರೀ ರೇಡಿಯೋ ಮಾತ್ರ ಇತ್ತು. ರೇಡಿಯೋ ಒಳಗೆ ಯಾರಾದ್ರೂ ಹಾಡ್ತಾ ಇದ್ರು, ಮಾತಾಡ್ತಾ ಇದ್ರು, ಅದನ್ನೇ ನಾವೆಲ್ಲ ಕೇಳಿಸ್ಕೊತಾ ಇದ್ವಿ ಅಷ್ಟೇ. ನಾವೆಷ್ಟು ದಡ್ರಲ್ಲ ಬಿಡಿ. ನೋಡ್ದೆ ಅವಳ. ಪುಟ್ಟ, ಇಷ್ಟೊಂದು ಟಿವಿ ನೋಡಿದ್ರೆ ಕಣ್ಣಿಗೆ ಸ್ಟ್ರೈನ್ ಆಗಲ್ವಾ? ಹೋಗಿ ರೆಸ್ಟ್ ಮಾಡು. ಇಲ್ಲ ಅಮ್ಮ, ಈಗ ತಾನೇ ನಾನೇ ಆನ್ ಮಾಡ್ಕೊಟ್ಟೆ. ಸ್ವಲ್ಪ ಹೊತ್ತು ನೋಡ್ಬಿಡ್ಲಿ, ಆಮೇಲೆ ಊಟ ಮಾಡಿಸಿ ಓದಿಸ್ತೀನಿ. ಆಯ್ತು, ಹಾಗೆ ಆಗ್ಲಿ. ನಾನೊಂಚೂರು ಆಫೀಸು ಮತ್ತೆ ಸ್ಕೂಲ್ಗೆಲ್ಲ ವಿಸಿಟ್ ಆಗಿ ಬರ್ತೀನಿ. ಸರಿಮ್ಮ. ಬಾಯ್ ಪುಟ್ಟ. ಆಯ್ತು. ಸರಿ ಪುಟ್ಟ, ನೀನು ಸ್ವಲ್ಪ ಹೊತ್ತು ಟಿವಿ ನೋಡ್ತಾ ಇರು, ನಾವು ಅಡಿಗೆಗೆ ರೆಡಿ ಮಾಡಿ ಬಂದ್ಬಿಡ್ತೀವಿ. ಆಮೇಲೆ ಊಟ ಮಾಡಿ ಓದ್ಕೊಳ್ಳುವಂತೆ. ಓಕೆ? ಶಿವಗಾಮಿ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನತ್ತೆ. ನೀವೇನು ಅಪರೂಪಕ್ಕೆ ಈ ಕಡೆ ಬಂದಿದ್ದೀರಾ? ಭೈರವಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ನಮ್ ಮನ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಭೈರವಿ ಹುಷಾರಾಗಿ ಮನೆಗ್ ಬಂದ್ಲು ಅಂತ ವಿಷಯ ಗೊತ್ತಾಗುವವರೆಗೂ ನಮ್ಗೆ ಅನ್ನ ನೀರು ಸೇರ್ಲಿಲ್ಲ ಗೊತ್ತಾ? ಹೌದಾ? ಹಾ. ಯಾಕಮ್ಮ ಹಾಗೆ ಕೇಳ್ತಾ ಇದೀಯಾ? ನಾವು ಮೊದ್ಲಿನ ತರ ಇಲ್ಲ, ತುಂಬಾನೇ ಬದಲಾಗಿದ್ದೀವಿ. ನಾಯಿ ಬಾಲ ನೆಟ್ಟಗಾಗೋಯ್ತು ಅನ್ನಿ. ನೀನೇನ್ ಬೇಕಾದ್ರೂ ಅನ್ಕೋ, ಒಂದಲ್ಲ ಒಂದಿನ ನಿನಗೆ ವಿಷಯ ಗೊತ್ತಾಗತ್ತೆ, ನಾವು ಬದಲಾಗಿದ್ದೀವ ಇಲ್ಲ ಹಾಗೇ ಇದೀವ ಅಂತ. ಮಗು ನೋಡ್ಬೇಕಾದ್ರೆ ಬರಿಗೈಲಿ ಬರಬಾರ್ದು ಅಂತ ಅವಳಿಗೋಸ್ಕರ ಮೂಸಂಬಿ ತಗೊಂಡ್ಬಂದಿದ್ದೀನಿ.
ಟಿವಿ ಹಾ ಒಳ್ಳೆ ನಿಂಬೆಹಣ್ಣು ಸೈಜಲ್ಲಿದೆ. ಅಯ್ಯೋ, ಎಲ್ಲಾ ಕಡೆನೂ ಹುಡುಕಿ ತಗೊಂಬಂದೆ ಗೊತ್ತಾ. ಎಲ್ಲಾ ಕಡೆ ಇದೇ ತರ ಇದ್ದಿದ್ದು. ಆಯ್ತು, ಹೋಗಿ ಮಗುನ ಮಾತಾಡ್ಸ್ಕೊಂಡು ಊಟ ಮಾಡ್ಕೊಂಡು ಹೋಗಿ. ಹಾಯ್ ಪುಟ್ಟಿ, ಏನ್ ಮಾಡ್ತಿದ್ಯಾ? ಟಿವಿ ನೋಡ್ತಾ ಇದ್ದೀನಿ. ಹೌದಾ? ಅಯ್ಯೋ, ಅದ್ಯಾಕಮ್ಮ ಕಾರ್ಟೂನ್ ನೋಡ್ತಾ ಇದ್ದೆ, ಆಫ್ ಮಾಡ್ಬಿಟ್ಟಿಯಲ್ಲ. ನೀವ್ ಬಂದ್ರಲ್ಲ. ಹ? ಅಂದ್ರೆ ನಾನ್ ಕಾರ್ಟೂನಾ? ಹೌದು. ಸರಿ ಸರಿ ಸರಿ, ಆತರ ಯಾಕೆ ತಿಳ್ಕೊತೀರಾ ಅಜ್ಜಿ? ದೊಡ್ಡೋರ್ ಬಂದಾಗ ಅವ್ರನ್ನ ಮಾತಾಡ್ಸ್ಬೇಕು. ಟಿವಿ ನೋಡ್ತಾ ಇದ್ರೆ ಅವ್ರಿಗೆ ಅವಮಾನ ಮಾಡ್ದಂಗಲ್ವಾ? ನೋಡು, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಗುಣ. ಈ ಮನೇಲಿರೋರ್ಗೆ ದೊಡ್ಡೋರ್ಗೆ ಹೇಗ್ ಬೆಲೆ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಅವರು ನಿನ್ನ ನೋಡಿ ಕಲ್ತ್ಕೋಬೇಕು. ಅದಕ್ಕೆ ನಿನಗೆ ಹುಷಾರಿಲ್ಲ ಅಂದ ತಕ್ಷಣ ನಾನೆಷ್ಟು ವಿಲವಿಲ ಅಂತ ಒದ್ದಾಡ್ಬಿಟ್ಟೆ ಗೊತ್ತಾ. ನನ್ಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ನಾನೇ ಫೋನ್ ಮಾಡಿ ಕಮಲಮ್ಮನ್ನ ನಿನ್ ಬಗ್ಗೆ ವಿಚಾರಿಸ್ದೆ. ಬೇಕಿದ್ರೆ ಕಮಲಮ್ಮನ್ನೇ ಕೇಳು.